Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Features beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಇನ್ನು ನಿಂತಿಲ್ಲ ಅಂತ ಪಿಎಂ ಮೋದಿ ಹೇಳಿರೋ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತಗೊಂಡಿದೆ. ಪಾಕ್ ಜೊತೆಗಿನ ಗಡಿ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ದಿನಾಂಕ ನಿಗದಿ ಮಾಡಲಾಗಿದೆ. ಮೇ 31ನೇ ತಾರೀಕು ಗುಜರಾತ್, ಪಂಜಾಬ್, ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ಸೂಚನೆ ಕೊಡಲಾಗಿದೆ. ಆಪರೇಷನ್ ಶೀಲ್ಡ್ ಹೆಸರಲ್ಲಿ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಗಡಿ ಆಚೆಗಿನ ಅಪಾಯಗಳು ಎಲ್ಲೆಲ್ಲ ಇದೆಯೋ ಆ ಪ್ರದೇಶಗಳಲ್ಲಿ ರೆಡಿನೆಸ್ ಅನ್ನ ಇಂಪ್ರೂವ್ ಮಾಡೋದು, ಜಾಗೃತಿ ಮೂಡಿಸೋದು ಮತ್ತು ಯುದ್ಧ ಪರಿಸ್ಥಿತಿ ವೇಳೆ ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದನ್ನ ಇದರಲ್ಲಿ ಹೇಳಿಕೊಡಲಾಗುತ್ತೆ. ಮೇ 29ಕ್ಕೆ ಈ ಡ್ರಿಲ್ ಆಯೋಜನೆಗೆ ಆದೇಶ ಕೊಡಲಾಗಿತ್ತು. ಆದರೆ ಮೇ 29ನೇ ತಾರೀಕು ಆಡಳಿತಾತ್ಮಕ ಕಾರಣ ಕೊಟ್ಟು ಡ್ರಿಲ್ ಅನ್ನ ಪೋಸ್ಟ್ಪೋನ್ ಅಂತ ಹೇಳಿದ್ರು. ಈಗ ಮತ್ತೆ 31ಕ್ಕೆ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ. ಏನೋ ಕೊನೆಯದಾಗಿ ಮೇ 7ನೇ ತಾರೀಕು ಕೇಂದ್ರ ಗೃಹ ಸಚಿವಾಲಯ ಆಪರೇಷನ್ ಅಭ್ಯಾಸ್ ಹೆಸರಲ್ಲಿ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಸಿತ್ತು. ಈ ಡ್ರಿಲ್ ಅನ್ನ ಡೇನಲ್ಲಿ ಅನೌನ್ಸ್ ಮಾಡಿ ಬೆಳಕಿಂತ ಮುಂಚೆ ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿ ಪಾಕಿಸ್ತಾನದ ಒಳಗಡೆ ಉಗ್ರರ ನೆಲೆಗಳ ಮೇಲೆ ಬೆಂಕಿ ಮಳೆಯನ್ನು ಗರಿಯಲಾಗಿತ್ತು. ಈಗ ಮತ್ತೆ ಮಾಕ್ ಡ್ರಿಲ್ ನಡೆಸುವಂತೆ ಸೂಚಿಸಲಾಗಿದೆ. ಹೀಗಾಗಿ ಪಾಕ್ ಒಳಗೆ ಆತಂಕದ ವಾತಾವರಣ ಎದ್ದಿದೆ. ಮತ್ತೊಂದು ಕಡೆ ಪಿಎಂ ನರೇಂದ್ರ ಮೋದಿ ಶುಕ್ರವಾರ ಕೂಡ ಅದೇ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಹಾರ ಪ್ರವಾಸದಲ್ಲಿರೋ ಪಿಎಂ ಮೋದಿ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಹೇಳಿದ್ದಾರೆ. ಉಗ್ರರ ವಿರುದ್ಧದ ಅಭಿಯಾನದಲ್ಲಿ ಆಪರೇಷನ್ ಸಿಂಧೂರ್ ಬರೀ ಒಂದು ಪಾಸ್ ಅಷ್ಟೇ. ಉಗ್ರರು ಮತ್ತೆ ಬಾಲ ಬಿಚ್ಚಿದ್ರೆ ಭಾರತ ಅವರನ್ನ ನಾಶ ಮಾಡುತ್ತೆ. ಈಗ ಆಲ್ರೆಡಿ ಉಗ್ರರ ಅಡಗುದಾಣಗಳನ್ನ ಹುಡುಕಿ ಹೊಡೆದಿದ್ದೇವೆ. ಪಾಕಿಸ್ತಾನ ಮತ್ತು ಇಡೀ ಜಗತ್ತು ಈಗ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರದ ಶಕ್ತಿಯನ್ನ ನೋಡಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಪಾಕ್ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾದ ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಅವರನ್ನ ಸ್ಮರಿಸಿದ್ದಾರೆ. ಶತ್ರುವಿನ ವಿರುದ್ಧ ಹೋರಾಟ ಮಾಡಿದ ನಮ್ಮ ಬಿಹಾರದ ಮಗನಿಗೆ ನಾವು ಹೃದಯಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದ ಮುಲ್ಲಾ ಜನರಲ್ ಮುನೀರ್ ಮತ್ತೆ ಭಾರತದ ವಿರುದ್ಧ ದ್ವೇಷ ಭಾಷಣವನ್ನ ಕಾರಿದೆ. ಪಾಕ್ ನೀರಿನ ವಿಚಾರದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಲ್ಲ. ಭಾರತದ ಯಜಮಾನಿಕೆಯನ್ನು ನಾವು ಒಪ್ಪೋದಿಲ್ಲ. ಸಿಂಧೂ ನದಿ ಪಾಕಿಸ್ತಾನದ ಹಕ್ಕು. ಪಾಕ್ನ 24 ಕೋಟಿ ಜನರ ಮೂಲಭೂತ ಹಕ್ಕನ್ನ ಕಸಿದುಕೊಳ್ಳುವ ಅವಕಾಶವನ್ನ ಯಾರಿಗೂ ಕೊಡೋದಿಲ್ಲ. ಸಿಂಧೂ ನೀರೇ ನಮ್ಮ ರೆಡ್ ಲೈನ್ ಅಂತ ಹೇಳಿದ್ದಾನೆ. ಅಂದರೆ ರೆಡ್ ಲೈನ್ ಕ್ರಾಸ್ ಮಾಡಬೇಡಿ, ನೀರು ನಿಲ್ಲಿಸೋದು ರೆಡ್ ಲೈನ್, ಅಣ್ವಸ್ತ್ರ ತೆಗಿತೀವಿ ಅನ್ನೋ ರೀತಿಯಲ್ಲಿ ಈತ ಮತ್ತೆ ಈ ಫೀಲ್ಡ್ ಮಾರ್ಷಲ್ ಮುನೀರಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದೇ ವೇಳೆ ಬಲೂಚಿಸ್ತಾನದ ಬಂಡುಕೋರರಿಗೆ ಭಾರತದ ಬೆಂಬಲ ಇದೆ ಅಂತ ಕೂಡ ಈತ ಭಾರತದ ಮೇಲೆ ಆರೋಪ ಮಾಡಿದ್ದಾನೆ. ಈತ ಪಹಲ್ಗಾಮ್ ದಾಳಿಯ ರೂವಾರಿ ಲಷ್ಕರ್ನ ಕಮಾಂಡರ್ ಸೈಫುಲ್ಲಾ ಕಸೂರ್ ಕೂಡ ಭಾರತಕ್ಕೆ ಧಮಕಿ ಹಾಕಿದ್ದಾನೆ. ಭಾರತ ದಾಳಿ ಮಾಡಿ ಪಾಕಿಸ್ತಾನ ಮತ್ತು ನಾವು ಹೆದರ್ಕೋತೀವಿ ಅಂತ ಅನ್ಕೊಂಡಿರ್ಬೋದು. ಆದರೆ ಅವರ ತಪ್ಪು ಕಲ್ಪನೆ. ನಾವಾಗಲಿ ಅಂದರೆ ಉಗ್ರರಾಗಲಿ ಅಥವಾ ಪಾಕ್ ಸೇನೆಯಾಗಲಿ ಯಾವುದೇ ಕಾರಣಕ್ಕೂ ಭಾರತದ ಮುಂದೆ ಬಗ್ಗೋದಿಲ್ಲ. ನಾವು ಎಲ್ಲದಕ್ಕೂ ರೆಡಿ ಆಗಿದ್ದೀವಿ ಅಂತ ಹೇಳಿದ್ದಾನೆ. ಇತ್ತೀಚೆಗಷ್ಟೇ ಪಿಎಂ ಮೋದಿ ಗುಜರಾತ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪಾಕಿಸ್ತಾನ ತೆಪ್ಪಗೆ ರೊಟ್ಟಿ ತಿನ್ನಬೇಕು, ಇಲ್ಲ ನಮ್ಮಿಂದ ಗುಂಡು ತಿನ್ನಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದನ್ನು ಉಲ್ಲೇಖಿಸಿ ಉಗ್ರ ಈ ರೀತಿ ಮಾತನಾಡಿದ್ದಾನೆ. ಅಲ್ಲದೆ ಕಾಶ್ಮೀರದಲ್ಲಿ ನಡೆದ ದಾಳಿಗೆ ನನ್ನನ್ನೇ ಮಾಸ್ಟರ್ ಮೈಂಡ್ ಅಂತ ಹೇಳ್ತಿದ್ದಾರೆ. ನೋಡಿ, ನಾನು ಜಗತ್ತಿನ ತುಂಬ ಫುಲ್ ಫೇಮಸ್ ಆಗಿಬಿಟ್ಟಿದ್ದೀನಿ ಅಂತ ನಾಚಿಕೆ ಇಲ್ಲದೆ ಮಾತನಾಡಿದ್ದಾನೆ. ಜೊತೆಗೆ ಭಾರತದ ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಪಾಕ್ ನಡೆಸಿದ ಸೋಕಾಲ್ಡ್ ಬುನ್ಯಾನ್ ಉನ್ ಮರ್ಸೂಸ್ ಕಾರ್ಯಾಚರಣೆ ಬಗ್ಗೆ ಕೂಡ ಬಹಳ ಸೂಪರ್ ಆಗಿತ್ತು ಅಂತ ಹೇಳಿಕೊಂಡಿದ್ದಾನೆ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಉಗ್ರರೆಲ್ಲ ಸೇರಿಕೊಂಡು ಯೋಮೆ ತಕ್ಬೀರ್ ಅನ್ನೋ ಹೆಸರಲ್ಲಿ ರ್ಯಾಲಿ ಮಾಡಿದ್ರು. ಅದೇ ರ್ಯಾಲಿಯಲ್ಲಿ ಈತ ಮಾತನಾಡಿದ್ದಾನೆ. ಈ ಸೈಫುಲ್ಲಾ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ನ ಅತ್ಯಾಪ್ತ. ಭಾರತದ ವಿರುದ್ಧ ದ್ವೇಷ ಹರಡೋದೇ ಈತನ ಕೆಲಸ. ಈತ ಪಹಲ್ಗಾಮ್ ದಾಳಿಗೂ 2 ತಿಂಗಳ ಮುಂಚೆ ಪಾಕ್ನ ಪಂಜಾಬ್ ಪ್ರಾಂತ್ಯದ ಕಂಗನ್ಪುರ್ಗೆ ಹೋಗಿದ್ದ. ಅಲ್ಲಿ ಸಾಮಾನ್ಯವಾಗಿ ಪಾಕ್ ಸೇನೆಯ ಒಂದು ದೊಡ್ಡ ಬೆಟಾಲಿಯನ್ ಇರುತ್ತೆ. ಆದರೆ ಈತ ಪಾಕ್ ಸೇನೆಗೆ ಭಾರತದ ವಿರುದ್ಧ ಪ್ರಚೋದನೆ ಕೊಟ್ಟು ನೂರಾರು ಯುವಕರ ಬ್ರೈನ್ ವಾಶ್ ಮಾಡ್ತಿದ್ದ ಅನ್ನೋ ಮಾಹಿತಿ ಲಭ್ಯ ಆಗಿದೆ.
ಈತನೇ ಈ ಉಗ್ರರ ರ್ಯಾಲಿಯಲ್ಲಿ ನಿಂತು ಈ ಹೇಳಿಕೆ ಕೊಟ್ಟಿದ್ದಾನೆ. ಇದೇ ಉಗ್ರರ ಈವೆಂಟ್ನಲ್ಲಿ ಪಾಕ್ನ ಫುಡ್ ಮಿನಿಸ್ಟರ್ ಮಾಲಿಕ್ ರಶೀದ್ ಖಾನ್, ಪಂಜಾಬ್ ಪ್ರಾಂತ್ಯದ ವಿಧಾನಸಭಾ ಸ್ಪೀಕರ್ ಮಾಲಿಕ್ ಮೊಹಮ್ಮದ್ ಕೂಡ ವೇದಿಕೆ ಹಂಚಿಕೊಂಡಿದ್ರು. ಇವರಿಬ್ಬರು ಪಾಕ್ ಪಿಎಂ ಶಹಬಾಜ್ ಶರೀಫ್ ಹಾಗೂ ಅವರ ಅಣ್ಣನ ಮಗಳು ಪಂಜಾಬ್ ಸಿಎಂ ಮರಿಯಂ ನವಾಜ್ರ ಆಪ್ತರು. ಇವರ ಪಕ್ಕದಲ್ಲೇ ಉಗ್ರ ಹಫೀಜ್ ಸಯೀದ್ ಮಗ ತಾಲಾ ಸಯೀದ್, ಭಾರತದ ವಿರುದ್ಧ ಸಂಚು ರೂಪಿಸುವ ಅಮೀರ್ ಹಮ್ಜಾ ಸೇರಿದ ಹಾಗೆ ದೊಡ್ಡ ದೊಡ್ಡ ಉಗ್ರ ಕೀಟಗಳೆಲ್ಲ ಕುಳಿತಿದ್ವು. ಈ ರ್ಯಾಲಿಯಲ್ಲಿ ಈ ರೀತಿ ನಾಲಿಗೆಯನ್ನ ಹರಿಬಿಟ್ಟಿದಾನೀತ. ಇನ್ನೊಂದ್ ಕಡೆ ಇದೇ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಪರಿಣಾಮ 8 ಮಂದಿ ಪ್ರಾಣ ಕಳ್ಕೊಂಡಿದ್ದು 22 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಲವಾರು ಮನೆಗಳಿಗೆ ಡ್ಯಾಮೇಜಸ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಸಹಚರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ಜಮ್ಮು ಕಾಶ್ಮೀರ ಪೊಲೀಸ್ ಇಲಾಖೆಯ ಕೌಂಟರ್ ಇಂಟೆಲಿಜೆನ್ಸ್ ವಿಭಾಗ ಪಾಕ್ ಉಗ್ರರಿಗೆ ನಂಟಿರೋ ಪ್ರದೇಶಗಳ ಮೇಲೆ ದಾಳಿ ನಡೆಸಿದೆ. ಶೋಪಿಯಾನ್, ಕುಲ್ಗಾಮ್, ಬುದ್ಗಾಮ್, ಅವಂತಿಪೋರ, ಪುಲ್ವಾಮಾ, ಕುಪ್ವಾರ ಮತ್ತು ಶ್ರೀನಗರದಲ್ಲಿ ರೇಡ್ ನಡೆಸಲಾಗಿದೆ. ಈ ತನಿಖೆಯಲ್ಲಿ ಗಡಿಯುದ್ದಕ್ಕೂ ಉಗ್ರರು ಮತ್ತು ಅವರ ಹ್ಯಾಂಡ್ಲರ್ಗಳು ಬಳಸುವ ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನ ಪತ್ತೆ ಹಚ್ಚಲಾಗಿದೆ. ಇದರ ಮೂಲಕ ಗಡಿ ಆಚೆಗಿನ ವ್ಯಕ್ತಿಗಳೊಂದಿಗೆ ಅವರು ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ಅಂತ ಸಿಐಕೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಭಯೋತ್ಪಾದನಾ ಜಾಲ ಆಫ್ರಿಕಾಗೂ ತಲುಪಿದೆ. ಉಗ್ರವಾದದ ಆರೋಪದ ಮೇಲೆ ನೈಜೀರಿಯಾದಲ್ಲಿ 4 ಪಾಕಿಸ್ತಾನಿ ಪ್ರಜೆಗಳನ್ನ ಬಂಧಿಸಲಾಗಿದೆ. ಇವರು ನೈಜೀರಿಯಾದಲ್ಲಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಮತ್ತು ಶಸ್ತ್ರಾಸ್ತ್ರ ಸಪ್ಲೈ ಮಾಡ್ತಾ ಇದ್ರು ಅಂತ ನೈಜೀರಿಯಾ ಸೇನಾ ಮುಖ್ಯಸ್ಥ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಇನ್ನೊಂದು ಕಡೆಯಿಂದ ಆಘಾತ ಎದುರಾಗಿದೆ. ಅಫ್ಘಾನಿಸ್ತಾನ ಸೇನೆ ಪಾಕ್ ಸೇನೆ ಮೇಲೆ ದಾಳಿ ಮಾಡಿದೆ ಅಂತ ಬಲೂಚಿಸ್ತಾನದ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ. ಅಫ್ಘಾನ್ ಸೇನೆ ಪಾಕ್ ಗಡಿ ದಾಟಿ ಹೋಗಿ ಸೇನಾ ಕಾರ್ಯಾಚರಣೆ ನಡೆಸಿದೆ. ಗಡಿಯಲ್ಲಿ ಟ್ಯಾಂಕ್ ಮತ್ತು ಶೆಲ್ಗಳನ್ನು ಕೂಡ ಅವರು ಯೂಸ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸೇನೆಗೆ ತಾಲಿಬಾನಿಗಳು ಕೂಡ ಹೊಡಿತಾ ಇದ್ದಾರೆ ಅಂತ ಬಲೂಚಿಗಳು ಬಹಳ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಮೊದಲು ಪಾಕ್ ಸೇನೆ ಅಫ್ಘಾನ್ ಏರಿಯಾಗಳಲ್ಲಿ ನುಗ್ಗೋಕೆ ಪ್ರಯತ್ನ ಪಟ್ಟಿತ್ತಂತೆ. ಇದಕ್ಕೆ ಪ್ರತಿಕಾರವಾಗಿ ತಾಲಿಬಾನ್ ಆಡಳಿತದ ಅಫ್ಘಾನ್ ಸೇನೆ ಪ್ರತಿಕಾರದ ದಾಳಿ ನಡೆಸಿದೆ ಅಂತ ಬಲೂಚಿಗಳು ಹೇಳ್ಕೊಂಡಿದ್ದಾರೆ. ಮಾಧ್ಯಮಗಳ ವರದಿ ಪ್ರಕಾರ ಬಲೂಚಿಸ್ತಾನದ ಚಗಾಯ್ ಜಿಲ್ಲೆಯಲ್ಲಿ ಮೊದಲು ಈ ಸಂಘರ್ಷ ಶುರುವಾಯಿತು. ಪಾಕ್ ಮತ್ತು ಅಫ್ಘಾನ್ ಸೇನೆಗಳು ಪರಸ್ಪರ ಗುಂಡಿನ ದಾಳಿ ನಡೆಸಿದ್ದಾವೆ ಅಂತ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್ನಲ್ಲೂ ಕೂಡ ತಾಲಿಬಾನ್ ಸೇನೆ ದಾಳಿ ನಡೆಸಿದೆ ಅಂತ BLA ಹೇಳ್ಕೊಂಡಿದೆ. ಇದೆಲ್ಲದರ ಮಧ್ಯೆ ಲಾಹೋರ್ನಲ್ಲಿ ಬ್ಲಾಕ್ಔಟ್ ನಡೆಸಲಾಗಿತ್ತು ಅಂತಲೂ ವರದಿಯಾಗಿದೆ. ಯಾವುದೇ ಕ್ಷಣದಲ್ಲೂ ದೊಡ್ಡ ಸಂಘರ್ಷ ಭುಗಿಲೇಳಬಹುದು ಅನ್ನೋ ಆತಂಕಕ್ಕೆ ಪಾಕ್ ಅಫ್ಘಾನ್ ಗಡಿ ಪ್ರದೇಶದ ಹಳ್ಳಿಗಳಲ್ಲಿನ ಜನ ಕೂಡ ಪಲಾಯನ ಮಾಡಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಸ್ ರಿಪೋರ್ಟ್ ಮಾಡಿವೆ. ಇನ್ನು ದಾಳಿಯಲ್ಲಾಗಿರೋ ಸಾವು ನೋವುಗಳ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ಅಮೆರಿಕ ಬಳಿಕ ದಕ್ಷಿಣ ಅಮೆರಿಕ ಖಂಡದಲ್ಲಿ ಓಡಾಡ್ತಾ ಇದ್ದಾರೆ. ಕೊಲಂಬಿಯಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಕೊಲಂಬಿಯಾ ಸರ್ಕಾರದ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸುವ ಬದಲು ಕೊಲಂಬಿಯಾ ಸರ್ಕಾರ ಭಾರತದ ದಾಳಿಯಿಂದ ಪಾಕಿಸ್ತಾನದಲ್ಲಿ ಆದ ಉಗ್ರರ ಸಾವು ನೋವಿಗೆ ಸಂತಾಪ ಸೂಚಿಸಿದೆ. ಕೊಲಂಬಿಯಾಗೆ ನಾವು ಏನು ಹೇಳೋಕೆ ಬಯಸ್ತೀವಿ ಅಂದರೆ, ಉಗ್ರರಿಗೆ ಸಪೋರ್ಟ್ ಮಾಡೋರು ಮತ್ತು ಭಯೋತ್ಪಾದನೆ ವಿರುದ್ಧ ಹೋರಾಡೋರು ಇವರಿಬ್ರು ಒಂದೇ ತಕಡಿಯಲ್ಲಿ ತೂಗಕ್ಕಾಗಲ್ಲ. ದಾಳಿಕೋರರು ಮತ್ತು ಸಂತ್ರಸ್ತರನ್ನ ಒಟ್ಟಿಗೆ ತೂಗಕ್ಕಾಗಲ್ಲ. ನಮ್ದು ತಿರುಗೇಟಾಗಿತ್ತು ಅಂತ ಶಶಿ ತರೂರ್ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನ ಸರ್ಕಾರಿ ಬೆಂಬಲಿತ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಅನ್ನ ಸ್ಥಾಪನೆ ಮಾಡ್ತಾರಂತೆ. ಬಿಟ್ಕಾಯಿನ್ ರಿಸರ್ವ್ ಮಾಮೂಲಿ ಒಂದಾಣಿ ಕಾಯಿನೇ ಇವ್ರ ಹತ್ರ ಇಲ್ಲ. IMF ಹತ್ರ ಭಿಕ್ಷೆ ಬಿಡ್ತಾ ಇದ್ದಾರೆ. ಬಿಟ್ಕಾಯಿನ್ ಅಂತೆ ಇವರಿಗೆ. ಪಾಕ್ನ ಕ್ರಿಪ್ಟೋ ಕೌನ್ಸಿಲ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬಿಲಾಲ್ ಬಿನ್ ಸಕೀಬ್ ಅಮೆರಿಕದಲ್ಲಿ ನಡೆದ ಬಿಟ್ಕಾಯಿನ್ ಕಾನ್ಫರೆನ್ಸ್ನಲ್ಲಿ ಈ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈ ಕಾನ್ಫರೆನ್ಸ್ನಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಮತ್ತು ಟ್ರಂಪ್ರ ಮಕ್ಕಳಾದ ಎರಿಕ್ ಟ್ರಂಪ್ ಮತ್ತು ಜೂನಿಯರ್ ಟ್ರಂಪ್ ಕೂಡ ಪಾಲ್ಗೊಂಡಿದ್ರು. ಇತ್ತೀಚೆಗಷ್ಟೇ ಅಮೆರಿಕ ಕೂಡ ಸ್ವಂತ ಬಿಟ್ಕಾಯಿನ್ ರಿಸರ್ವ್ ಸ್ಥಾಪಿಸಿದೆ. ಅದರ ಬೆನ್ನಲ್ಲೇ ಪಾಕ್ ಈ ಘೋಷಣೆ ಮಾಡಿದೆ. ಬಿಟ್ಕಾಯಿನ್ ರಿಸರ್ವ್ ಪಾಕಿಸ್ತಾನಕ್ಕೆ. ಏನೋ ಭಾರತ ನೇಪಾಳ ಗಡಿ ಭಾಗದಲ್ಲಿ ಬರೋ ಚೀನಿ ಪ್ರಜೆಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಕ್ರಮವಾಗಿ ನೇಪಾಳದಿಂದ ಭಾರತಕ್ಕೆ ನುಗ್ಗೋಕೆ ಟ್ರೈ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇವ್ರನ್ನ ವು ಹಿಲಾಂಗ್ ಮತ್ತು ಶೆಂಗ್ ಜುನ್ ಯೋಂಗ್ ಅಂತ ಗುರುತಿಸಲಾಗಿದೆ. ಇವರ ಮೇಲೆ ಕೇಸ್ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಕೋರ್ಟಲ್ಲಿ ಟ್ಯಾರಿಫ್ ವಿನಾಯಿತಿ ಸಿಕ್ಕಿದೆ. ಟ್ಯಾರಿಫ್ ಹಾಕಿದ್ರು, ಆಮೇಲೆ ಅಲ್ಲಿನ ಕೋರ್ಟ್ ಅದನ್ನು ತಡೆದಿತ್ತು. ಈಗ ಅದಕ್ಕೆ ಮೇಲ್ಮನವಿ ಹೋಗಿದ್ರು. ಅಮೆರಿಕದ ಫೆಡರಲ್ ಅಪೀಲ್ಸ್ ಕೋರ್ಟ್ಗೆ ಹೋಗಿದ್ರು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅವರು. ಅಲ್ಲಿ ಟ್ರಂಪ್ ಟ್ಯಾರಿಫ್ಗೆ ತಡೆ ಕೊಟ್ಟಿದ್ದ ಕೋರ್ಟ್ ಆದೇಶಕ್ಕೆ ತಡೆ ಕೊಡಲಾಗಿದೆ. ಅಂದರೆ ಈಗ ಟ್ರಂಪ್ ಟ್ಯಾರಿಫ್ ಕಂಟಿನ್ಯೂ ಆಗುತ್ತೆ ಸ್ವಲ್ಪ ಟೈಮ್ಗೆ. ಅದಾದಮೇಲೆ ಮತ್ತೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಮುಂದೆ ನೋಡಬೇಕೇನಾಗುತ್ತೆ ಅಂತ. ಟ್ರಂಪ್ ಹೇರಿದ್ದ ಟ್ಯಾರಿಫ್ ಸದ್ಯಕ್ಕೆ ಜಾರಿಯಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಆದರೆ ಎಲ್ಲ ಬೆಳವಣಿಗೆಗಳಿಂದ ಟ್ರಂಪ್ ಸುಪ್ರೀಂ ಲೀಡರ್ ಅಲ್ಲ, ಅಮೆರಿಕದ ಡಿಕ್ಟೇಟರ್ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ಕೋರ್ಟ್ಗಳೆಲ್ಲ ಇದ್ದಾವೆ. ಟ್ರಂಪ್ ಏನೇ ಮಾಡಿದ್ರು ಕೂಡ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಿ ಇದನ್ನು ಕಂಟ್ರೋಲ್ ಮಾಡೋದು, ಟ್ರಂಪ್ರನ್ನ ಹದ್ದುಬಸ್ತಲ್ಲಿಡೋದು ಮಾಡ್ತವೆ ಅನ್ನೋ ಸಂದೇಶವನ್ನು ಈ ಓವರ್ ಆಲ್ ಡೆವಲಪ್ಮೆಂಟ್ ಇದೆಯಲ್ಲ ಅದು ರವಾನೆ ಮಾಡಿದೆ ಜಗತ್ತಿಗೆ. ಹಾಗಾಗಿ ಟ್ರಂಪ್ ಜೊತೆಗೆ ಡೀಲ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋ ರಾಷ್ಟ್ರಗಳಿಗೂ ಕೂಡ ಒಂದು ಲೆವರೇಜ್ ಸಿಕ್ಕದಂಗಾಗಿದೆ. ಈಗ ಟ್ರಂಪ್ ಸ್ವಲ್ಪ ವೀಕರ್ ಪೊಸಿಷನ್ನೊಂದಿಗೆ
ನಿನ್ನೆ ಮೊನ್ನೆ ತನಕ ಹಾರಾಡ್ತಿದ್ರಲ್ಲ ಅದಕ್ಕಿಂತ ಒಂಚೂರು ವೀಕರ್ ಪೊಸಿಷನ್ನೊಂದಿಗೆ ನೆಗೋಷಿಯೇಷನ್ಗೆ ಹೋಗೋ ರೀತಿಯಾಗಿದೆ ಈಗ ಅಷ್ಟೇ. ಏನೋ ಗಾಜಾ ಯುದ್ಧ ಸಂಬಂಧ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ, ಎಷ್ಟು ದಿನ ಅಂತ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಪಾಸಿಟಿವ್. ಗಾಜಾದಲ್ಲಿ ತಾತ್ಕಾಲಿಕ ಕದನ ವಿರಾಮಕ್ಕಾಗಿ ಅಮೆರಿಕದ ಹೊಸ ಪ್ರಸ್ತಾವನೆಯನ್ನ ಇಸ್ರೇಲ್ ಒಪ್ಕೊಂಡಿದೆ, ಹೀಗಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿದ್ದಾರೆ. ಆದರೆ ಹಮಸ್ ಈ ಪ್ರಸ್ತಾವನೆಯನ್ನ ಇನ್ನೂ ಪರಿಶೀಲಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅತ್ತ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸಿದ ಹೊಸ ದಾಳಿಗೆ ಕನಿಷ್ಠ 44 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಯುಕ್ರೇನ್ ಜೊತೆಗಿನ ಕದನ ವಿರಾಮ ಪ್ರಸ್ತಾವನೆಯನ್ನು ಒಪ್ಕೊಳ್ಳಿ ಅಂತ ರಷ್ಯಾಗೆ ಅಮೆರಿಕ ಒತ್ತಾಯಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಈ ರೀತಿ ಆಗ್ರಹ ಮಾಡಿದೆ. ರಷ್ಯಾಗೆ ಇದಕ್ಕಿಂತ ಒಳ್ಳೆ ಡೀಲ್ ಸಿಗಲ್ಲ. ರಷ್ಯಾ ಯುಕ್ರೇನ್ ಸಂಘರ್ಷವನ್ನ ಶಾಂತಿಯುತವಾಗಿ ಕೊನೆಗೊಳಿಸೋಕೆ ಒಂದು ಅವಕಾಶವನ್ನ ಬಿಟ್ಕೊಡ್ಬಿಡಿ ಇದನ್ನ ಅಂತ ಹೇಳಿ ಪುಟಿನ್ಗೆ ಅಮೆರಿಕದ ಆಕ್ಟಿಂಗ್ ಡೆಪ್ಯೂಟಿ ಅಂಬಾಸಿಡರ್ ಜಾನ್ ಕೆಲ್ಲಿ ಆಗ್ರಹ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿರುವ ಆಲ್ಫ್ ಪರ್ವತ ಶ್ರೇಣಿಯಲ್ಲಿ ದೊಡ್ಡ ಹಿಮನದಿ ಕುಸಿದು ಮ್ಲಾಟನ್ ಅನ್ನೋ ಇಡೀ ಹಳ್ಳಿಯನ್ನೇ ಸಮಾಧಿ ಮಾಡಿದೆ. 40 ಸೆಕೆಂಡ್ನಲ್ಲಿ 90% ಹಳ್ಳಿ ನಾಶ ಆಯಿತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಹಿಮನದಿ ಕುಸಿತ ಆಗುತ್ತೆ ಅಂತ ಮೊದಲೇ ಅಲ್ಲಿನ ಭೂವಿಜ್ಞಾನಿಗಳು ವಾರ್ನಿಂಗ್ ಕೊಟ್ಟಿದ್ರು, ನೋಡಿ ಇದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಪರಿಣಾಮ ಹಳ್ಳಿಲಿದ್ದ 300 ಜನರನ್ನ ಕಳೆದ ತಿಂಗಳೇ ಶಿಫ್ಟ್ ಮಾಡಲಾಗಿತ್ತು. ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ನೋಡಿ. ಸೊ ಆ ಹಿಮನದಿ ಕುಸಿದು ಹೋದ್ರು, ಇಡೀ ಹಳ್ಳಿ ಕೆಲ ಸೆಕೆಂಡ್ಗಳಲ್ಲೇ ನಾಶ ಆದರೂ ಕೂಡ ಅಲ್ಲಿನ ಜನರ ಜೀವ ಉಳಿದಿದೆ. ಏನೋ ಚೀನಾ ಹೊಸ ಸ್ಪೇಸ್ ಮಿಷನ್ ಅನ್ನ ಲಾಂಚ್ ಮಾಡಿದೆ. 469219 ಕಾಮುಲೇವಾ ಅನ್ನೋ ಕ್ಷುದ್ರ ಗ್ರಹದಿಂದ ಸ್ಯಾಂಪಲ್ ತರೋಕೆ ಚೀನಾ ಟಿಯಾನ್ವೆನ್ 2 ಮಿಷನ್ ಶುರು ಮಾಡಿದೆ. ಚೀನಾ ಲಾಂಚ್ ಮಾಡಿದ ಸ್ಪೇಸ್ ಕ್ರಾಫ್ಟ್ 2026 ಜುಲೈನಲ್ಲಿ ಕ್ಷುದ್ರ ಗ್ರಹದ ಮೇಲೆ ಲ್ಯಾಂಡ್ ಆಗಿ ಕನಿಷ್ಠ 100 ಗ್ರಾಮ್ನಷ್ಟು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡಿದ ಕ್ಯಾಪ್ಸೂಲ್ನ ಭೂಮಿ ಕಡೆಗೆ ಹಾಕುತ್ತೆ. ಈ ಕ್ಯಾಪ್ಸೂಲ್ 2027ಕ್ಕೆ ಭೂಮಿಗೆ ವಾಪಸ್ ಬಂದು ಬೀಳೋ ನಿರೀಕ್ಷೆ ಇದೆ. ಅತ ಸ್ಪೇಸ್ ಕ್ರಾಫ್ಟ್ 311P ಪ್ಯಾನ್ಸ್ ಸ್ಟಾರ್ಸ್ ಅನ್ನೋ ಧೂಮಕೇತುವನ್ನ ಕೂಡ ಸ್ಟಡಿ ಮಾಡುತ್ತೆ. ಕ್ಷುದ್ರ ಗ್ರಹಗಳ ಸ್ಯಾಂಪಲ್ಸ್ನ ಇದುವರೆಗೆ ಅಮೆರಿಕ ಮತ್ತು ಜಪಾನ್ ಮಾತ್ರ ಭೂಮಿಗೆ ತಂದಿದ್ದಾವೆ. ಈಗ ಅವುಗಳ ಸಾಲಿಗೆ ತಾನು ಸೇರೋಕೆ ಚೀನಾ ಹೊರಡ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.